ಕುಮಾರಸ್ವಾಮಿ ಅವರು ಒಂದು ನಿಮಿಷ ಹಿಂದೆ ನಾನೊಂದು ಸರಿ ನಾನು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನೀರಾವರಿ ಅಂತಕ್ಕಂಥ ಒಬ್ಬರು ಸೆಕ್ರೆಟರಿ ಇದ್ದರು, ನೀರಾವರಿ ಇಲಾಖೆಗೆ ನೀರಾವರಿ ಅಂತಕ್ಕಂಥ ಸೆಕ್ರೆಟರಿ ಇದ್ದರು. ಅವ್ರನ್ನ ನಾವು ಮೀಟಿಂಗ್ ಕರೆಸಿ ದೇವೇಗೌಡರ ಹತ್ರ ಕುಮಾರಸ್ವಾಮಿ ಅವ್ರ ಹತ್ರ ಕರೆಸಿದಾಗ ಅಲ್ಲಿ ನೀರಾವರಿ ಅಂತಕ್ಕಂಥ ಆ ಸೆಕ್ರೆಟರಿ ಏನು ಹೇಳಿಕೆ ಕೊಟ್ಟರು ಅಂದರೆ, ಯಾವುದೇ ಕಾರಣಕ್ಕೆ ಹೇಮಾವತಿ ನೀರು ಮಾಗಡಿಗೆ ಬರಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡಬೇಡಿ ಅಂದರು. ನನ್ನ ಜೊತೆಗೆ ಕುಣಗುಲ್ ಶಾಸಕರು, ಅವತ್ತಿನ ಶಾಸಕರಾದಂಥ ನಿಂಗಯ್ಯನವರು ಇದ್ದರು. ನಿಂಗಪ್ಪನವರು ನಾನಿಬ್ಬರು ಸೇರಿಸಿ ಆ ಸಭೆ ಕರೆಸಿದ್ದು. ನಿಂಗಪ್ಪನವ್ರಿಗೂ ಹೇಳ್ಬಿಟ್ರು ಬರಲ್ಲ ಅಂತ. ಆಮೇಲೆ BJP ಸರ್ಕಾರ ಬಂತು, ಅವ್ರು ಸುರೇಶ್ ಗೌಡರು ನೀರು ಬಿಡಿಸಿದ್ರು. ನಿಂಗಪ್ಪನವ್ರಿಗೆ ಏನು ಹೇಳಿದ್ರು ನೀರು ಬರಲ್ಲ ಅಂತ, ಅದೇ ನೀರನ್ನ ಬಿಡಿಸಿದ್ರು. ಕುಮಾರಸ್ವಾಮಿ ಏನು ನೀರು ಬಿಡಿಸಲ್ಲ ಆಗಲ್ಲ ಅಂತ ಹೇಳ್ತಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂತಲ್ಲ, ಈಗ ನೀರು ಬಂದಿಲ್ವಾ? ನಾನೊಂದು ಇದಕ್ಕೆ ಕರ್ಕೊಂಡೋಗಿದ್ದೆ ಕಾರ್ಯಕ್ರಮಕ್ಕೆ, ಕುಮಾರಸ್ವಾಮಿ ಅವ್ರನ್ನ ನಾನೊಂದು ಶ್ರೀಗಿರಿಪುರ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗಿದ್ದೆ. ಅಲ್ಲಿ ದೇವಸ್ಥಾನದ ಉದ್ಘಾಟನೆ ಇತ್ತು, ಅಲ್ಲಿ ವಿಸ್ತಾರ ಪ್ರಸ್ತಾಪ ಆಯಿತು. ಇದು ಹೇಮಾವತಿ ನೀರು ತರಬೇಕು ಅಂತ ಅಂದಾಗ ಅದೊಂದು ಬೋಗಸ್ ಸ್ಕೀಮು ಅಂದರು ಕುಮಾರಸ್ವಾಮಿ ಅವರು. ಇದು ಬೋಗಸ್ ಸ್ಕೀಮು, ಬರೀ ಪೈಪ್ಗೋಸ್ಕರ ದುಡ್ಡು ಹೊಡೆಯೋಕ್ಕೋಸ್ಕರ ಮಾಡ್ಕೊಂಡವ್ರೆ, ಯಾವುದೇ ಕಾರಣಕ್ಕೆ ನೀರು ಬಲ್ಲ ಅಂತ ಅಂದರು ಅವತ್ತು ಕುಮಾರಸ್ವಾಮಿ ಅವರು. ಆಮೇಲೆ ದೇವೇಗೌಡರು ಒಂದ್ಸರಿ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದರು ತೇರ್ಗೆ. ಅವತ್ತು ನಿಮ್ಮ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಏನು ಸ್ವಾಮಿ ಹೇಮಾವತಿ ಅಂತಂದರೆ, ಹೇಮಾವತಿ ಯಾವುದೇ ಕಾರಣಕ್ಕೂ ಮಾಗಡಿಗೆ ಬರಲ್ಲ ಅಂದರು ದೇವೇಗೌಡರು. ಇದು ಕಾಂಗ್ರೆಸ್ ಪಕ್ಷದ DK ಶಿವಕುಮಾರ್ ಅವರ, DK ಸುರೇಶ್ ಅವರ ಇಚ್ಛಾಶಕ್ತಿಯ ಪ್ರದರ್ಶನ. ಬರೀ ಮಾಗಡಿ ಕ್ಷೇತ್ರಕ್ಕಲ್ಲ, ಇಡೀ ಜಿಲ್ಲೆಗೆ ನೀರಾವರಿ ಮಾಡ್ತಾವ್ರೆ. ಬರೀ ಮಾಗಡಿ ಕ್ಷೇತ್ರಕ್ಕೆ ಒಂದಕ್ಕೆ ಮಾಡ್ತಾಯಿಲ್ಲ ನೀರಾವರಿನ, ಇಡೀ ಜಿಲ್ಲೆಗೆ ಮಾಡ್ತಾವ್ರೆ. ಪಾಪ ಇನ್ನೂ ನಮ್ಮ ಜನ ದೇವೇಗೌಡರನ್ನ ಕುಮಾರಸ್ವಾಮಿನ ನಂಬ್ಕೊಂಡು ಕೂತ್ಕೊಂಡ್ರೆ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಿನ್ನೆ ಒಂದು ಇದನ್ನು ನೋಡಿದೆ, ಕಾಲಿಂಗ್ ಅಟೆನ್ಷನ್ನು, ಇದರಲ್ಲಿ 100 ಎಕರೆ ಜಾಗ ಕೊಡಿ ನಮಗೆ, ಇದರಲ್ಲಿ ಮಂಡ್ಯದಲ್ಲಿ ನಾವು ಬೃಹತ್ ಕೈಗಾರಿಕೆ ಮಾಡ್ತೀವಿ ಅಂತೇಳಿ. ಕುಮಾರಸ್ವಾಮಿ ಅವ್ರು ಮನ್ಸು ಮಾಡಿದ್ರೆ ಅವ್ರು ಸ್ವಂತ ದುಡ್ಡಲ್ಲೇ 100 ಎಕರೆ ತಗೊಂಡು ಮಾಡ್ಕೊಡ್ಬೋದು. ಅವ್ರು ಋಣ ತೀರ್ಸೋಕ್ಕಾಗಲ್ಲ, ರೈತರು ಜನ ಓಟಾಕವ್ರಲ್ಲ. ಆ ಋಣ ತೀರಿಸ್ಬೇಕು ಅಂತಂದರೆ 100 ಎಕರೆ ಪರ್ಚೇಸ್ ಮಾಡಿ ಸ್ವಂತ, ಅಲ್ಲಿ ಏನು ನನಗೆ ಗೊತ್ತಿರೋಂಗೆ ಒಂದು 15 ಲಕ್ಷ 20 ಲಕ್ಷಕ್ಕೆಲ್ಲ ಒಂದು ಎಕರೆ ಸಿಗ್ತದೆ. 100 ಎಕರೆಗೆ ಏನೂ ಇದಾಗಲ್ಲ. ನಾವು ಅವ್ರು ಮಾಡ್ತೀವಿ ಅಂತ ಏನಾರ ಮಾತು ಕೊಟ್ಟರೆ ನಾವೆಲ್ಲ ರೈತರು, ನಾವೆಲ್ಲ ಭಿಕ್ಷೆ ಎತ್ಬಿಟ್ಟು ನಾವೇ 100 ಎಕರೆ ಜಾಗನ ಪರ್ಚೇಸ್ ಮಾಡಿಕೊಡ್ತೀವಿ ಕುಮಾರಸ್ವಾಮಿ ಅವ್ರಿಗೆ. ಬರೀ ಈ ಥರ ಡವ್ ರಾಜಕಾರಣ, ಸುಳ್ಳೇಳೋ ರಾಜಕಾರಣ ಇವೆಲ್ಲ ಬಿಡಬೇಕು. ಅವ್ರು ಎಷ್ಟು ವರ್ಷ ಇದ್ದರು ಈ ಜಿಲ್ಲೆನಲ್ಲಿ, ಎಷ್ಟು ವರ್ಷ ಇದ್ದರು, ಏನಾಯಿತು, ಏನಾಗಿದೆ, ಇದ್ರ ಬಗ್ಗೆ ಚರ್ಚೆ ಬರ್ಬೋದು. ದಳದವರು ಪ್ರಮುಖರು ನಾವು ಚರ್ಚೆ ಮಾಡ್ತೀವಿ. ನಮಗೆ ಅಲ್ಲಿ ಸಾಕಾಗಿ ಯಾವ ಕುಮಾರಸ್ವಾಮಿ ನೀರು ಬರಲ್ಲ, ಇದು ಬೋಗಸ್ ಅಂದಂಥ ಆ ಯೋಜನೆ ಇವತ್ತು ನೀರು ಬರ್ತಾ ಇದೆ ಮಾಗಡಿಗೆ. ಕುಮಾರಸ್ವಾಮಿ ಬೋಗಸ್ ಅಂತಕ್ಕಂಥದ್ದನ್ನು ನಿಮ್ಮ ಮಾಧ್ಯಮದವರೇ ಪ್ರಿಂಟ್ ಮಾಡಿದ್ದೀರ ಅದರಲ್ಲಿ, ಪತ್ರಿಕೆಯಲ್ಲಿ. ಅಂದರೆ ಇಚ್ಛಾಶಕ್ತಿ ಪ್ರದರ್ಶನ ಆಗಬೇಕು. ಒಬ್ಬ ರಾಜಕಾರಣಿಗೆ ಏನಾದರೂ ಈ ಜಿಲ್ಲೆನಲ್ಲಿ ಕೆಲಸ ಆಯ್ತದೆ ಅಂತಂದರೆ ಪ್ರಾಮಾಣಿಕವಾಗಿ ಹೇಳ್ತೀವಿ, ಅದು DK ಶಿವಕುಮಾರ್, DK ಸುರೇಶಿಂದ.